ಪತ್ರಿಕಾ ಮಿತ್ರರೇ, ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಸ್ನೇಹಿತರೆ, ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತವನ್ನು ಕೋರಿದಂತ ಓಬಳೇಶ್ವರನ ಆದಿಟ್ಟುಕೊಂಡು ಇವತ್ತು ಈ ಪತ್ರಿಕಾಗೋಷ್ಠಿ ಜನವರಿ 1ನೇ ತಾರೀಕಿಗೆ ಆದಂತ ಗಲಭೆ ಬಗ್ಗೆ, ಆ ಗಲಭೆಯಲ್ಲಿ ರಾಜಶೇಖರ್ ರೆಡ್ಡಿ ಅನ್ನೋರು ವ್ಯಕ್ತಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರ ಏನು ಹತ್ಯೆ ಆಯ್ತು, ಆ ಹತ್ಯೆ ವಿಚಾರವನ್ನು ಹಿಡ್ಕೊಂಡು ಎಲ್ಲ ದಾಖಲಾತಿಗಳನ್ನು, ಎಲ್ಲ ಏನೇನು ವಿಡಿಯೋ ತುಣುಕುಗಳನ್ನು ಎಲ್ಲವನ್ನು ಕೂಡ ಆಲ್ರೆಡಿ ನಾವು ಏನು CID ತನಿಖೆ ನಡೀತಾ ಇದೆನೋ ಆ CID ತನಿಖೆಗೆ ಎಲ್ಲವನ್ನು ಕೂಡ ಕೊಡಂತ ಕೆಲಸ ಮಾಡಿದ್ದೇವೆ. ನಂತರ ಸರ್ಕಾರ ಅಂದ್ಕೊಂತ ಇದೆ, ಬಹುಶಃ ನಾನು CID ಕೊಟ್ಟ ತಕ್ಷಣ ಈ ರಾಜ್ಯದಲ್ಲಿ ಇಂಥ ಗಲಭೆ ಯಾವುದು ಆಗಿದ್ದಿಲ್ಲ, ಈ ಗಲಭೆಯನ್ನು ಸೀರಿಯಸ್ ಆಗಿ ತಗೊಂತದಂದೇಳಿ ನಾನು ತಿಳ್ಕೊಂಡಿದ್ದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನು ಕೂಡ ನಾನು ನೋಡಿದ್ದೀನಿ, ಉಪಮುಖ್ಯಮಂತ್ರಿಗಳು ಬಳ್ಳಾರಿ ಬಂದಂತ ಟೈಮಲ್ಲಿ ಅವ್ರ ಪ್ರತಿಕ್ರಿಯೆಯನ್ನು ಕೂಡ ನೋಡಿದ್ದೀನಿ, ಗೃಹ ಮಂತ್ರಿಗಳು ಬಂದೇ ಇಲ್ಲ, ಅವರು ಕೂಡ ರಾಜ್ಯದಲ್ಲಿ ಅಲ್ಲಿ ಕುಂತು ಮಾತಾಡುವಂತ ಟೈಮಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಅನ್ನೋಂಥದ್ದು ಕೂಡ ನಾನು ನೋಡಿದ್ದೇನೆ. ಬಹುಶಃ ಸರ್ಕಾರ ಅನ್ನಂಥದ್ದು ಗಂಭೀರವಾಗಿ ತಗೊಂಡಿಲ್ಲ ಅಂತೇಳಿ ನಾನು ತಿಳ್ಕೊಂಡಿನಿ. ಸಮಾವೇಶವನ್ನು ಕೂಡ 17ನೇ ತಾರೀಕಿಗೆ ಮಾಡಿದ್ವಿ. ಆ ಗಲಭೆಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾತಾಡುವಂತ ಕೆಲಸ ಮಾಡಿದಾರ. ನಾನು ಕೂಡ ಬಹಳ ಗಟ್ಟಿಯಾಗಿ ಮಾತಾಡಿದ್ದೀನಿ. ಯಾಕಂದ್ರೆ ನಾನು 30 ವರ್ಷ ರಾಜಕಾರಣದಲ್ಲಿ ಯಾವತ್ತು ಕೂಡ ಈ ರೀತಿ ಇನ್ಸಿಡೆಂಟ್ಗಳು ನಡೆದಿದ್ದಿಲ್ಲ. ಇವತ್ತು ಅದೇ ರೀತಿಯಲ್ಲಿ ಕೂಡ ಬಳ್ಳಾರಿಯಲ್ಲಿ ಕೂಡ ಸಹ ಗಾಂಜಾ ಡ್ರಗ್ಸ್ ಇವತ್ತು ಅನೈತಿಕ ಚಟುವಟಿಕೆಗಳು ಎಗ್ಗಿಲಿದಂತ ನಡೀತದನ್ನಂತ ಮಾತನ್ನು ಕೂಡ ನಾನು ಆ ವೇದಿಕೆ ಮೇಲೆ ಪ್ರಸ್ತಾಪನೆ ಮಾಡಿದ್ದೀನಿ. ಆ ಪ್ರಸ್ತಾಪನೆ ಮಾಡುವಂತ ಟೈಮಲ್ಲಿ ಒಂದು ವಿಚಾರವನ್ನಂದ್ರೆ, ಒಂದು ಅತ್ಯಾಚಾರದ ಬಗ್ಗೆ ಕೂಡ ಅಲ್ಲಿ ನಾನು ಪ್ರಸ್ತಾಪನೆ ಮಾಡುವಂತ ಕೆಲಸ ಕೂಡ ಮಾಡಿದ್ದೀನಿ. ನಾನು ಆ ಅತ್ಯಾಚಾರದ ಬಗ್ಗೆ ಪ್ರಸ್ತಾಪನೆ ಮಾಡುವಂತ ಟೈಮಲ್ಲಿ ನಾನು ಹೇಳಿರೋದಿಷ್ಟೇ, ಆ ಬಾಲಕಿ ವಿಚಾರವನ್ನು ಹಿಡ್ಕೊಂಡು ಈ ರೀತಿ ಅತ್ಯಾಚಾರ ಆಗಿದೆ ಅನ್ನಂತ ವಿಚಾರವನ್ನು ಕೂಡ ನಾನು ಉಲ್ಲೇಖನೆ ಮಾಡಿದೆ. ನಾನು ಆ ಬಾಲಿಕೆ ಕುಟುಂಬಕ್ಕೆ ಅವ್ರು ಏನೇನೋ ನೋವಾಗಿದ್ರಿಗಿನ, ಅವ್ರಿಗೇನೇನು ಆಘಾತವಾಗಿದ್ರು ಕೂಡ ಆ ಬಾಲಕಿ ಕುಟುಂಬಕ್ಕೆ ನಾನು ಕ್ಷಮೆಯನ್ನು ಕೂಡ ಯಾಚಿಸ್ತೀನಿ. ಯಾಕಂದ್ರೆ ಇವತ್ತು ಆ ಕುಟುಂಬದ ಜೊತೆಲಿ ಇವತ್ತು ನಾನು ಕ್ಷಮೆ ಯಾಚನೆ ಮಾಡೋದ್ರ ಜೊತೆಲಿ ನಾನು ಆ ಸಂತ್ರಸ್ತ ಕುಟುಂಬದ ಜೊತೆಲಿ ರಾಮ್ನು ಎಲ್ಲಿ ತನಕ ಕೂಡ ಆ ಕುಟುಂಬಕ್ಕೆ ನ್ಯಾಯವನ್ನು ಸಿಗಲ್ಲನೋ ಅಲ್ಲಿ ತನಕ ಅವ್ರ ಜೊತೆಲಿದ್ದ ಹೋರಾಟವನ್ನು ಮಾಡುವಂತ ಕೆಲಸ ಮಾಡ್ತೀನಿ. ಅದಕ್ಕೋಸ್ಕರವಾಗಿ ನಾನು ಮತ್ತೊಮ್ಮೆ ಆ ಕುಟುಂಬದ ಬಗ್ಗೆ, ಆ ತಾಯಿ ತಂದೆಯರ ಬಗ್ಗೆ, ಆ ಮಗಳ ಬಗ್ಗೆ ಈ ರೀತಿ ಅವ್ರಿಗೇನೇನು ನೋವಾಗಿದ್ರು ಕೂಡ ನಾನು ವಿಷಾದವನ್ನು ವ್ಯಕ್ತಪಡಿಸೋದ್ರ ಜೊತೆಲಿ ಅವ್ರ ಕ್ಷಮೆಯನ್ನು ಕೂಡ ನಾನು ಯಾಚನೆಯನ್ನು ಮಾಡ್ತೀನಿ. ಇವತ್ತು ನಾನು ಬಹಳಷ್ಟು ಮಂದಿಗೆ ಜಾಗೃತಿಯನ್ನು ಮೂಡಿಸ್ಬೇಕು ಅನ್ನಂತ ಕಾರಣದಿಂದ ಈ ರೀತಿ ಹೇಳಿದಿನಾಗ್ಲಿ, ಯಾವುದೇ ರೀತಿಯಲ್ಲೂ ಕೂಡ ಯಾರಿಗೋ ಒಂದು ಕುಟುಂಬಕ್ಕೆ ನಾವು ಮಾಡ್ಬೇಕು, ಆ ಮಗಳು ನನ್ನ ಮಗಳಿದ್ದಂತೆ ನಾನು ಆ ಮಗಳಿಗೂ ಕೂಡ ಆ ಮಗಳನ್ನು ಆ ಪ್ರಸ್ತಾಪನೆ ಮಾಡಬಾರ್ದಾಯ್ತು, ಮಾಡಿದ್ದೀನಿ. ಆ ಮಾಡಿದಕ್ಕೋಸ್ಕರವಾಗಿ ನನ್ನ ಮಗಳಂತ ಹೇಳಿ ತಿಳ್ಕೊಂಡು ನಾನು ಪ್ರಸ್ತಾಪನೆ ಮಾಡಿದ್ದೇನೆ, ಬೇರೆ ಉದ್ದೇಶ ಏನಿಲ್ಲ. 20 ವರ್ಷ ಒಂದು ಪೋಕ್ಸೋ ಆಕ್ಟ್ಸ್ ಮೇಲೆ ಇವರು ಬಾಲಿಕ ಹೆಸರು, ಸ್ಕೂಲು ಎಲ್ಲ ನಿಮ್ಗೆ ಪುರಾಣ ಅಂದ್ರೆ ಗೊತ್ತಾಗುತ್ತಲ್ಲ, ಪುರಾಣ ಓದ್ಕೊಂಡಿರ ನೋಡಿ, ಎಲ್ಲವನ್ನು ಕೂಡ ನೋಡ್ರಿ ರಾಜಕಾರಣದಲ್ಲಿ ಇದ್ದೀವಿ ಅಂತ ಹೇಳ್ತೀರಿ, ಪುರಾಣ ಪ್ರವಚನಗಳು ಉದಾಹರಣೆ ಕೊಡೋದಕ್ಕಿಂತ ಬಟ್ ತಿಳ್ಕೊಬೇಕಾಗಿತ್ತು ನೋಡ್ರಿ. ನಾನು ಅಲ್ಲ, ಒಬ್ರ ಮೇಲೆ ಒಬ್ರು ಕೇಳಿ, ಎಲ್ಲಾರು ನೀವು ಹೇಳಿ ನಿಮ್ಗೆ ಉತ್ತರ ಕೊಡ್ತೀನಿ. ನೋಡ್ರಿ, ನಾನು ಹೇಳೋದಿಷ್ಟೇ, ನನ್ನಿಂದ ತಪ್ಪಾಗಿರ್ಕೋಸ್ಕರವಾಗಿ ನಾನು ಕ್ಷಮೆ ಯಾಚನೆಯನ್ನು ಕೇಳ್ತಾ ಇದ್ದೀನಿ. ನಾನು ಬಹಳ ಕ್ಲಿಯರ್ ಆಗಿ, ಅದಕ್ಕಿಂತ ದೊಡ್ಡ ಮಾತು ಯಾವ್ದಿಲ್ಲಲ್ಲ. ಅಲ್ಲಲ್ಲ, ಒಂದು ಮಾತು ಅರ್ಥ ಮಾಡ್ಕೊ, ನಾನು ಇವತ್ತು ಆ ಸಂತ್ರಸ್ತ ಕುಟುಂಬಕ್ಕೆ ನನ್ನಿಂದ ಏನ್ ನೋವಾಗಿದೆನೋ ಆ ನೋವಾದಂತ ಕುಟುಂಬಕ್ಕೆ ಅದನ್ನ ನನ್ನ ಮಗಳಂತೇಳಿ ತಿಳ್ಕೊಂಡಿದ್ದೀನಿ. ಹಂಗಾಗಿ ಆ ತಾಯಿಗೆ ನಾನು ಕ್ಷಮೆ ಯಾಚನೆಯನ್ನು ಕೇಳ್ತೀನಿ. ಅದ್ರ ಜೊತೆಲಿ ನಾನು ನಾನು ಆ ಕುಟುಂಬಕ್ಕೆ ಏನಿದ್ದೇನೋ ಅವ್ರ ನ್ಯಾಯ ಸಿಗೋ ತನಕ ಅವ್ರ ಜೊತೆಲಿ ಇರ್ತೀನಿ ಅನ್ನಂತ ಮಾತನ್ನು ಕೂಡ ಹೇಳ್ತೀನಿ. ನೋಡ್ರಿ, ನಾನು ಮುಂದಿನ ದಿನಗಳಲ್ಲಿ ನನ್ನ ಹತ್ರ ಯಾರು ಬಂದಿದ್ರು, ನನ್ನ ಹತ್ರ ಬಂದು ಯಾರು ಈ ವಿಚಾರವನ್ನು ಪ್ರಸ್ತಾಪನೆ ಮಾಡಿದ್ರು, ಇದೆಲ್ಲ ವಿಚಾರಗಳನ್ನು ಗೊತ್ತಿಲ್ಲ ಅನ್ನೋದಲ್ಲ. ಎಲ್ಲಿ FIR ಆಯ್ತು, ಯಾವ ಡೇಟಲ್ಲಿ FIR ಆಯ್ತು, ಯಾವ ಡೇಟಲ್ಲಿ ಏನಾಗಿದೆ, ಎಲ್ಲಾ ವಿಚಾರಗಳು ನನ್ನ ಹತ್ರ ಇದಾವ. ಸಂದರ್ಭ ಬಂದಂತ ಟೈಮ್ ಎಲ್ಲವನ್ನು ಕೂಡ ಮೀಡಿಯಾಗೆ ನಾನು ಬಹಿರಂಗವಾಗಿ ಅಲ್ಲ, ನಾನು ಕ್ಷಮಾಚನೆ ಕೇಳಿ ತಪ್ಪ ಅಲ್ಲ, ನಾನು ಹೇಳ್ತೀನಲ್ಲ, ಅಲ್ಲ
ಅಲ್ಲಲ್ಲ ನಾನು ಆ ರೀತಿ ಅಲ್ಲ, ನಾನು ಸದ್ಯಕ್ಕಂತೂ ಹೇಳಿರೋದು ತಪ್ಪು. ಆ ತಪ್ಪು ಆದ್ಮೇಲೆ ನಾನು ಕ್ಷಮೆ ಯಾಚನೆ ಕೂಡ ಕೇಳ್ತಾ ಇದ್ದೀನಿ. ಈಗೆಲ್ಲ ಏನಾಗುತ್ತೆ ಆಗ್ಲಿ ಸರ್. ನಾನು ಮಿಸ್ಟೇಕ್ ಆಗಿದೆ, ಏನ್ ಮಿಸ್ಟೇಕ್ ಆಗಿದೆ ಅಂದ್ರೆ ನೀವ್ ಹೇಳಿದ್ರ ಸರ್ ಅತ್ಯಾಚಾರ ಆಗಿದೆ ಅಂತ ಹೇಳಿ, ನಾವು ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಅಲ್ಲ ನೋಡೋಣ, ನಾನು ಅದ್ರ ಸುದೀರ್ಘವಾಗಿ ನೋಡಿಲ್ಲ. ಅತ್ಯಾಚಾರ ಆಗಿದ್ರೆ ನೀವು ಹೇಳಿದ್ರು ಅದು ಬೇರೆ ಅಲ್ಲ. ಇದಾಗೋದು. ಅತ್ಯಾಚಾರನೇ ಆಗಿಲ್ಲ. ಅಲ್ಲಲ್ಲ, ನಾನು ಅದ್ರ ಬಗ್ಗೆ ಡಿಬೇಟ್ ಮಾಡಕ್ ಹೋಗಲ್ಲ. ಕಾನೂನು ಪ್ರಕಾರ ಏನಾಗ್ಬೇಕಾಯ್ತು ಅದು ಆಗ್ಲಿ.